ಪಿತನ ಸುತನ ಮತ್ತು ಪವಿತ್ರಾತ್ಮ ನಾಮದಲ್ಲಿ ಆಮೇನ್. ಆತ್ಮೀಯ ಸಹೋದರ ಸಹೋದರಿ, ವರ್ಷದ ಕೊನೆಯ ದಿನದಲ್ಲಿ ನಾವಿದ್ದೇವೆ. ಕರ್ತರಾದ ದೇವರು ತಮ್ಮ ಕೃಪೆಯಲ್ಲಿ ನಮಗೆ ಈ ಒಂದು ವರ್ಷವನ್ನು ಕೊಟ್ಟು ನಮ್ಮನ್ನು ಆಶೀರ್ವದಿಸಿ ಮುನ್ನಡೆಸಿ ಬಂದಿದ್ದಾರೆ. ಇದು ಕೃತಜ್ಞತಾ ಮನೋಭಾವದಿಂದ ಅವರನ್ನು ಆರಾಧಿಸಿ ನಮಿಸಿ ಮುಂಬರುವ ದಿನಗಳಲ್ಲಿ ಅವರ ಮಹಿಮಾ ಕೀರ್ತಿಗೆ ಬದುಕುವ ಮಕ್ಕಳಾಗುವಂತೆ ನಾವು ಪ್ರಾರ್ಥಿಸೋಣ. ಇಂದಿನ ಮೊದಲನೆಯ ವಾಚನದಲ್ಲಿ ಸಂತ ಯೌವಾನರು ಕ್ರಿಸ್ತ ವಿರೋಧಿಯ ಬಗ್ಗೆ ನಮ್ಮನ್ನು ಎಚ್ಚರಿಸುತ್ತಾರೆ. ಕ್ರಿಸ್ತರ ಪ್ರೀತಿ ಬೆಳಕು ಸತ್ಯದಿಂದ ನಮ್ಮನ್ನು ಕರೆದುಕೊಂಡು ಹೋಗುವಂಥ ಯಾರೇ ಆಗಲಿ, ಯಾವ ವಸ್ತುವೇ ಆಗಲಿ, ಯಾವ ಸ್ನೇಹಿತನೇ ಆಗಲಿ, ಅದು ಮೊಬೈಲ್ ಫೋನೇ ಆಗಿರ್ಬೋದು, ಅದು ಹಣವೇ ಆಗಿರಬಹುದು, ಅಥವಾ ಅದು ಯಾವುದೇ ಒಂದು ಕೆಟ್ಟ ಚಟ, ಕುಡಿತ, ಮೋಜು, ಮದ ಮಾತ್ಸರ್ಯ, ಲೋಭ ಆಗಿರಬಹುದು, ಅವೆಲ್ಲವೂ ಸಹ ಕ್ರಿಸ್ತ ವಿರೋಧಿ, ಆ್ಯಂಟಿ ಕ್ರೈಸ್ಟ್. ಆದ್ದರಿಂದ ನಾವು ಎಚ್ಚರಿಕೆಯಿಂದ ಇರಬೇಕು. ಕಾಲವು ಪರಿಪಕ್ವವಾದಾಗ ತಂದೆಯಾದ ದೇವರು ತಮ್ಮ ಒಬ್ಬನೇ ಮಗನು ನಮಗೆ ದಾರಿಯರು ತಮ್ಮ ಪ್ರೀತಿಯನ್ನು ವ್ಯಕ್ತಪಡಿಸಿದ್ದಾರೆ. ಆ ಪ್ರೀತಿಯಿಂದ ನಮ್ಮನ್ನು ಬೇರ್ಪಡಿಸುವುದು ಪಶ್ಚಾತ್ತಾಪರಹಿತ ಪಾಪ, ಕತ್ತಲೆಯ ಸೈತಾನನಿಗೆ ದಾಸತ್ವವಾಗಿರುವ ಜೀವನ. ಆದ್ದರಿಂದ ನಾವು ನಮ್ಮ ಮನಸ್ಸಾಕ್ಷಿಯನ್ನು ಸದಾ ದೇವರ ಪ್ರಭೆಯಲ್ಲಿ ಬೆಳಕಿನಲ್ಲಿ ಇಟ್ಟಿದ್ದು ಅಪವಿತ್ರವಾದುದನ್ನು, ಕ್ರಿಸ್ತರಿಗೆ ವಿರೋಧವಾದುದನ್ನು ನಾವು ಬಿಟ್ಟು ದೇವರ ಅಪರಿಮಿತ ಪ್ರೀತಿಯಲ್ಲಿ ನಾವು ಒಂದಾಗಿ ಸತ್ಸಮದಿಂದ ಬಾಳುತ್ತಾ ಬರುವ ನಮ್ಮ ಜೀವನದ ಎಲ್ಲ ಗಳಿಗೆಯಲ್ಲೂ ಎಲ್ಲ ಕ್ಷಣಗಳಲ್ಲಿಯೂ ದೇವರ ಮಹಿಮೋನ್ನತ ಆ ಕೀರ್ತಿಯಾಗಿ ಬಾಳುವ ಮಕ್ಕಳಾಗುವಂತೆ ನಾವು ಪ್ರಭುವಿನಲ್ಲಿ ಪ್ರಾರ್ಥಿಸೋಣ. ನೀ ದಯವ ತೋರಿಸಿದೆ, ಸುಖ ಶಾಂತಿಯನ್ನು ತಂದುದಕ್ಕೆ ನಿನಗೆ ಕೃತಜ್ಞತೆಯು ದೇವ, ಧನ್ಯವಾದಗಳು. ಈ ಮನದಿ ನೀನಿರುವೆ, ಬಾಳಿಗೆ ದಾರಿ ನೀ ತೋರಿದೆ, ನಿನಗೆ ಕೃತಜ್ಞತೆಯು ದೇವ, ಧನ್ಯವಾದಗಳು. ಪಿತನಿಗೆ ಮಹಿಮೆ, ಸುತನಿಗೆ ಮಹಿಮೆ, ಆತ್ಮನಿಗೆ ಮಹಿಮೆ, ಸೇವೆ ತ್ಯಾಗದ ಸವಿಯ ಮಾರ್ಗವ ನಮಗೆ ತಿಳಿಸಿದೆ ನೀ, ಸತ್ಯ ಪ್ರೇಮದ ಸುಧೆಯ ಮಳೆಯನು ಎಲ್ಲೂ ಚೆಲ್ಲಿದೆ ನೀ. ಓ ದೇವನೇ ಕರುಣಾಳುವೆ, ನಿಮಗೆಂದು ಧನ್ಯನು ನಾ. ಓ ದೇವನೇ ಕರುಣಾಳುವೆ, ನಿಮಗೆಂದು ಧನ್ಯನು ನಾ. ನೀ ದಯವ ತೋರಿಸಿದೆ, ಸುಖ ಶಾಂತಿಯನ್ನು ತಂದುದಕ್ಕೆ ನಿನಗೆ ಕೃತಜ್ಞತೆಯು ದೇವ, ಧನ್ಯವಾದಗಳು. ಸರ್ವಶಕ್ತನಾದ ದೇವರೇ, ನಿಮ್ಮ ಅಪರಿಮಿತ ಪ್ರೀತಿಯಲ್ಲೂ ಕೃಪೆಯಲ್ಲೂ ನಮ್ಮನ್ನು ಮುನ್ನಡೆಸಿ ಈ ಒಂದು ವರ್ಷವನ್ನು ನಮ್ಮ ಜೀವಿತಾವಧಿಯಲ್ಲಿ ಸೇರಿಸಿದ್ದಕ್ಕಾಗಿ ವಂದನೆ ಸಲ್ಲಿಸುತ್ತೇವೆ ಕರ್ತನೆ. ಇದು ಮುಂಬರುವ ದಿನಗಳಲ್ಲಿ ನಾವು ಬಾಳುವ ಪ್ರತಿಯೊಂದು ದಿನವೂ, ನಾವು ಜೀವಿಸುವ ಪ್ರತಿಯೊಂದು ಕ್ಷಣವೂ ನಿಮ್ಮ ಪ್ರೀತಿಯಲ್ಲಿಯೂ ನಿಮ್ಮ ಕ್ಷಮೆಯಲ್ಲಿ ನಾವು ನಿರಂತರ ಬೆಳಗುತ್ತಾ ಈ ಜಗತ್ತಿನಲ್ಲಿ ಜ್ಯೋತಿಯಾಗಿ ಉಪ್ಪಾಗಿ ಪ್ರವರ್ಧಿಸುವಂಥ ಮಕ್ಕಳಾಗುವಂತೆ ನಮ್ಮನ್ನು ಆಶೀರ್ವದಿಸಬೇಕೆಂದು ನಮ್ಮ ಪ್ರಭು ಯೇಸು ಕ್ರಿಸ್ತರ ಹೆಸರಲ್ಲಿ ನಾವು ಪ್ರಾರ್ಥಿಸ್ತೇವೆ, ಆಮೇನ್. ಆತ್ಮೀಯ ಸಹೋದರ ಸಹೋದರಿ, ಈ ದಿನವೂ ಪ್ರಭು ನಮ್ಮ ಜೀವಿತದಲ್ಲಿ ಮಾಡಿರುವ ಎಲ್ಲ ಉಪಕಾರಗಳಿಗಾಗಿ ವಂದನೆಯನ್ನು ಸಲ್ಲಿಸುವ ದಿನವಾಗಲಿ ಎಂದು ಸರ್ವಶಕ್ತ ದೇವರಾದ ಪಿತಾ ಸುತ ಪವಿತ್ರಾತ್ಮ ಹೆಸರಿನಲ್ಲಿ ನಾನು ನಿಮ್ಮನ್ನು ಆಶೀರ್ವದಿಸುತ್ತೇನೆ, ಆಮೇನ್.